ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕಾಂಗ್ರೆಸ್ ನಾಯಕರಲ್ಲೇ ಈಗ ಮರು ಸಮೀಕ್ಷೆಗೆ ಪರ ವಿರೋಧ ಚರ್ಚೆ ಆರಂಭ ಆಗಿದೆ. ನಿನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಖುದ್ದು ಸಿದ್ದರಾಮಯ್ಯನವರ ಮುಂದೆ ಈ ಕ್ಷಣದಲ್ಲಿ ಇವೆಲ್ಲ ಬೇಕಾ ಅನ್ನೋ ಪ್ರಶ್ನೆಯನ್ನ ಹಲವಾರು ಸಚಿವರು ಮಾಡಿದ್ದಾರೆ. ಇಂದು ಸಿಎಂ ನೇತೃತ್ವದಲ್ಲಿ ನಡೆಯುತ್ತೆ ಹೈ ವೋಲ್ಟೇಜ್ ಸಭೆ. ಈ ಸಭೆಯ ಬಳಿಕ ಸಮೀಕ್ಷೆ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮೀಕ್ಷೆ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಸವಿಸ್ತಾರವಾಗಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. 425 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,75,000 ಶಿಕ್ಷಕರನ್ನ ಬಳಸಿಕೊಂಡು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 7ನೇ ತಾರೀಕು ತನಕ ನಾವು ಸಮೀಕ್ಷೆಯನ್ನು ಮಾಡ್ತೇವೆ ಅನ್ನೋ ಒಂದು ಮಾತುಗಳನ್ನೆಲ್ಲ ಎಲ್ಲ ವಿವರವನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಈ ಸಮೀಕ್ಷೆಗೆ ಮಾಡಬೇಕಾ ಬೇಡವಾ, ಪರ ವಿರೋಧ ತಮ್ಮ ಕ್ಯಾಬಿನೆಟ್ ಸಚಿವರಲ್ಲೇ ಮೂಡ್ ಬರ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಒಂದು ಹೈ ವೋಲ್ಟೇಜ್ ಸಭೆ ಇದೆ. ಮರು ಸಮೀಕ್ಷೆ ನಡೆಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಇಂದಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಸಮೀಕ್ಷೆಯ ಭವಿಷ್ಯ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಇವತ್ತೊಂದು ಹೈ ವೋಲ್ಟೇಜ್ ಸಭೆ ಸಿಎಂ ನೇತೃತ್ವದಲ್ಲಿ ಸಮೀಕ್ಷೆ ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಗಿರುವಂಥ ಮೂಲಗಳ ಮಾಹಿತಿಯ ಪ್ರಕಾರ ಸಭೆ ಆಗುತ್ತಾ ಆಗಲ್ವಾ ಸಮೀಕ್ಷೆ? ಬಹಳ ಮುಖ್ಯವಾಗಿರುವಂಥದ್ದು ಜಾತಿ ಗಣತಿ ಮರು ಸಮೀಕ್ಷೆ ಬಗ್ಗೆ ಇವತ್ತು ಆ ಭವಿಷ್ಯ ನಿರ್ಧಾರ ಆಗುವಂಥದ್ದು ಬಹುತೇಕ ಖಚಿತ ಆಗ್ತಿದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 10 ಗಂಟೆ ಸುಮಾರಿಗೆ ಉನ್ನತ ಮಟ್ಟದ ಅಂದ್ರೆ ಪ್ರಮುಖವಾಗಿರುವಂತಹ ಮಹತ್ವದ ಸಭೆ ಕೂಡ ಈಗ ನಡೆಯುತ್ತೆ. ಅದರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್, ಎಚ್.ಕೆ. ಪಾಟೀಲ್ ಮತ್ತೆ ಎಂ.ಬಿ. ಪಾಟೀಲ್, ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ಸಚಿವರು ಜೊತೆಗೆ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸದಸ್ಯರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಕಳೆದ ಬಾರಿ ಕೂಡ ಸಮೀಕ್ಷೆ ಸಂದರ್ಭದಲ್ಲಿ ಸಾಕಷ್ಟು ವಿವಾದಗಳು ಉದ್ಭವ ಆಗಿತ್ತು. ಸಮೀಕ್ಷೆಯನ್ನು ವರದಿ ಅಂಗೀಕರಿಸುವಂತ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಆ ಮೂಲಕ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಹೊಡೆತ ಬೀಳ್ತಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿತ್ತು. ಹಾಗಾಗಿ ಈಗ ಮರು ಸಮೀಕ್ಷೆ ನಡೆಸುವಂತ ಹೊತ್ತಲ್ಲ, ಅಂದ್ರೆ ಇದೇ ತಿಂಗಳು 22ನೇ ತಾರೀಕಿಂದ ಮರು ಸಮೀಕ್ಷೆ ಆರಂಭ ಆಗಬೇಕಾಗಿರುವಂತದ್ದು. ಈ ಒಂದು ಹೊತ್ತದಲ್ಲಿ ಸಮೀಕ್ಷೆ ನಡೆಸಬೇಕೋ ಬೇಡವೋ ಅನ್ನುವಂತ ಚರ್ಚೆಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡ್ತಾ ಇರುವಂತದ್ದು. ಅದರಲ್ಲೂ ಸಂಪುಟ ಸಹೋದ್ಯೋಗಿಗಳು ಪರ ವಿರೋಧದ ತೀವ್ರ ಚರ್ಚೆ ಕೂಡ ಆಗ್ತಿರುವಂತದ್ದು. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಚಿವರು ಪರಸ್ಪರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಂದು ಹಂತದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್, ಎಂ.ಬಿ. ಪಾಟೀಲ್, ಎಸ್.ಎಸ್. ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವರು ಸಮೀಕ್ಷೆ ಅಗತ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿದರು. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯರು ತಮ್ಮ ಕುರ್ಚಿಯಿಂದ ಎದ್ದು ಓಡಾಡುವಂತ ಹಂತಕ್ಕೆ ಕೂಡ ಅಸಮಾಧಾನ ಕೂಡ ವ್ಯಕ್ತ ಆಗ್ತಿತ್ತು. ಮಗದೊಂದು ಕಡೆ ಕೆಲವೊಂದು ಸಚಿವರು ಸಮೀಕ್ಷೆ ಆಗ್ಲೇಬೇಕು, ಕೆಲವೊಂದು ಗೊಂದಲಗಳನ್ನ ಬಗೆಹರಿಸ್ಕೊಂಡು ಆಗ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ನಿನ್ನೆ ನಡೆದಂತ ಸಂಪುಟ ಸಭೆ ಬಳಿಕ ಮತ್ತೆ ಸಚಿವರ ಸಭೆ ನಡೆಯುತ್ತೆ. ಅಲ್ಲೂ ಕೂಡ ಪರ ವಿರೋಧ ಚರ್ಚೆ ಆಗುತ್ತೆ. ಒಂದು ಹಂತದಲ್ಲಿ ಆ ಒಂದು ಸಭೆಯಲ್ಲಿ ಸಚಿವರು ಕೂಡ ನೇರವಾಗಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಿಗೆ ಪ್ರಶ್ನೆಗಳ ಸುರಿಮಳೆಯನ್ನು ಮಾಡ್ತಾರೆ. ಅಂದ್ರೆ 300ಕ್ಕೆ ಹೆಚ್ಚು ಜಾತಿಗಳನ್ನ ಪಟ್ಟಿಯಲ್ಲಿ ಸೇರಿಸಿದ್ರಿ, ಹಾಗಾದ್ರೆ ಯಾಕೆ ಇವನ್ನೆಲ್ಲ ಹೆಚ್ಚುವರಿಗೆ ಸೇರಿಸಿದ್ರೆ ಅನ್ನುವಂತ ಪ್ರಶ್ನೆ ಇಡ್ತಾರೆ. ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ಹಿಂದೆ ಏನು ವರದಿ ಸಿದ್ಧಪಡಿಸಿದ್ರು ಆ ಒಂದು ವರದಿ ಆಧಾರದ ಮೇಲೆ ನಾವು ಈಗ ಅದನ್ನ ಸಮೀಕ್ಷೆ ನಡೆಸ್ತಿದೀವಿ ಅನ್ನುವಂತ ಸಮಜಾಯಿಸಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ತಡರಾತ್ರಿವರೆಗೂ ಸಭೆ ನಡೆಯಿತು. ಆ ಒಂದು ಸಭೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಹಲವರು ಪ್ರಮುಖ ಸಚಿವರು ಕೂಡ ಗೈರಾಗಿದ್ರು. ಹಾಗಾಗಿ ಅಪೂರ್ಣಗೊಂಡಿದ್ದಂತ ಸಭೆ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಸುತ್ತಾರೆ. ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಕೇಳಿ ಮಾಡಿಕೊಟ್ಟಿದೆ. ಯಾಕಂದ್ರೆ ದಿನೇ ದಿನೇ ಜಾತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲಗಳು ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇದೊಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ಸಹಜವಾಗಿ ಸರ್ಕಾರದ ವಿರುದ್ಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ ಅನ್ನುವಂತ ಅಸಮಾಧಾನ ಬೇಗುದಿ ಕೂಡ ಈಗ ಕಾಡ್ತಾ ಇರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯರು ಕೂಡ ನನ್ನ ಜಾತಿ ವಿರೋಧಿ ಎನ್ನುವಂತ ರೀತಿಯಲ್ಲಿ ಕೂಡ ಹಣೆಪಟ್ಟಿ ಕಟ್ಟತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆ ಅನ್ನುವಂತ ಅಸಮಾಧಾನವನ್ನು ಸಚಿವರ ಮುಂದೆ ವ್ಯಕ್ತಪಡಿಸಿದರು. ಹಾಗಾಗಿ ಇವತ್ತಿನ ಸಭೆ ಏನಿದೆ, ಈ ಒಂದು ಸಭೆಯಲ್ಲಿ ಮರು ಸಮೀಕ್ಷೆ ನಡೆಸಬೇಕೋ ಬೇಡವೋ ಅನ್ನುವಂಥ ವಿಚಾರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ವೇಳೆ ಬಹುತೇಕ ಸಚಿವರು ಕೂಡ ಸಮೀಕ್ಷೆಯನ್ನು ಮುಂದೂಡಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಂದಷ್ಟು ಗೊಂದಲಗಳು ಏನಾಗಿದೆ ಅಂತ ಸಮೀಕ್ಷೆ ವರದಿಯಲ್ಲಿ ಅದನ್ನ ಇತ್ಯರ್ಥಪಡಿಸಿ ಗೊಂದಲಗಳನ್ನ ಬಗೆಹರಿಸಿ ನಂತರ ಸಮೀಕ್ಷೆ ನಡೆಸಿ ಅನ್ನುವಂತ ಒತ್ತಾಯ ಹಿಂದುಳಿದ ಮತ್ತೆ ದಲಿತ ಸಚಿವರಾಗಿರುವಂಥದ್ದು. ಆದ್ರೆ ಪ್ರಮುಖವಾಗಿ ಒಕ್ಕಲಿಗ ಲಿಂಗಾಯತ ಸಮುದಾಯದ ಸಚಿವರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಸಮೀಕ್ಷೆ ಅಗತ್ಯ ಇಲ್ಲ. ಈಗಾಗಲೇ ಹಿಂದೆ ಆಗಿರುವಂತಹ ಅನುಭವಗಳೇನಿದ್ದಾವೆ ಅದರ ಆಧಾರದ ಮೇಲೆ ಇದನ್ನ ಕೈ ಹಾಕಿದೆ, ಅದರಲ್ಲಿ ಮತ್ತೊಮ್ಮೆ ಸರ್ಕಾರ ಮತ್ತೆ ಪಕ್ಷಕ್ಕೆ ಪೆಟ್ಟು ಬೀಳುತ್ತೆ, ಮತ್ತೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳೇನಿದೆ ಅಲ್ಲೆಲ್ಲವೂ ಕೂಡ ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂತ ಆತಂಕನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಗೊಂದಲದ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಸಮೀಕ್ಷೆ ಬಗ್ಗೆ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.